ಭಾಗ 9. ರೆಸಾರ್ಟ್ನಿಂದ ಎಸ್ಕೇಪ್ ಮತ್ತು ಪೂಜಾ ಎಂಟ್ರಿ. ಸೀಕ್ರೆಟ್ ಅಪ್ಡೇಟ್ ನಡುವೆ ಅನಿರೀಕ್ಷಿತ ವೈರಸ್ ಅಟ್ಯಾಕ್. ಅಣ್ಣ ರಘುವಿನ ವಿಡಿಯೋ ಕಾಲ್ನಿಂದ ಹೇಗೋ ಚಮತ್ಕಾರ ಮಾಡಿ ಪಾರಾದ ಮೇಲೆ ಪ್ರಿಯಾಗೆ ಒಂದು ಕ್ಷಣ ಸಮಾಧಾನವಾಯಿತು. ಆದರೆ ರವಿಗೆ ಮಾತ್ರ ಎದೆ ನಡುಗುತ್ತಲೇ ಇತ್ತು. ಪ್ರಿಯಾ, ಅಣ್ಣನಿಗೆ ಡೌಟ್ ಬಂದಿದೆ. ಈ ಸರ್ವಿಸಿಂಗ್ ಸಾಕು, ಮೊದಲು ಇಲ್ಲಿಂದ ಪ್ಯಾಕಪ್ ಮಾಡಿ ಹೊರಡೋಣ ಬಾ. ಇಲ್ಲದಿದ್ದರೆ ನಮ್ಮ ಈ ಸೀಕ್ರೆಟ್ ಪ್ರಾಜೆಕ್ಟ್ ಹಾದಿಬೀದಿಯಲ್ಲಿ ಹರಾಜಾಗೋದು ಗ್ಯಾರಂಟಿ, ಅಂತ ಅವಸರ ಮಾಡಿದ. ಪ್ರಿಯಾ ತನ್ನ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಅನ್ನು ಮತ್ತೊಮ್ಮೆ ಸರಿಪಡಿಸಿಕೊಂಡು, ಹಾಸಿಗೆಯ ಮೇಲೆ ಹರಡಿದ್ದ ಬಟ್ಟೆಗಳನ್ನ ಬ್ಯಾಗ್ಗೆ ತುರುಕಿದಳು. ರವಿಯವರೇ, ಗಾಬರಿ ಪಡಬೇಡಿ. ಅಣ್ಣನಿಗೆ ನಾನು ದೇವಸ್ಥಾನದ ಗೆಸ್ಟ್ ಹೌಸ್ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ಆದ್ರೂ ನಮಗೆ ಇಲ್ಲಿ ಏಕಾಂತ ಸಿಗೋದು ಕಷ್ಟ ಅನ್ಸುತ್ತೆ. ಈ ಇಂಜಿನ್ ಇನ್ನೂ ಫುಲ್ ಕೂಲ್ ಆಗಿಲ್ಲ, ಬಾಕಿ ಇರೋ ಕೆಲಸನ ಕಾರ್ನಲ್ಲೇ ಮುಂದುವರಿಸೋಣ, ಅಂತ ಕೆಂಟಲೆ ಮಾಡಿದಳು. ಇಬ್ಬರೂ ರೂಮಿನ ಬಿಲ್ ಪಾವತಿಸಿ, ಯಾರಿಗೂ ಅನುಮಾನ ಬರದಂತೆ ಪಾರ್ಕಿಂಗ್ ಕಡೆ ಬಂದರು. ಮಳೆ ನಿಂತು ಮಂಜು ಕವಿದ ವಾತಾವರಣವಿತ್ತು. ರವಿ ತನ್ನ ಕಾರಿನ ಕೀ ತೆರೆಯಲು ಹೋದಾಗ, ಹಿಂದಿನಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಓಹೋ, ರವಿ, ನೀನು ಇಲ್ಲಿ ಈ ಮಂಜಿನ ರಾತ್ರಿಯಲ್ಲಿ ಏನು ಮಾಡ್ತಿದ್ದೀಯಾ? ನಿನ್ನ ಈ ಹಳೆಯ ಗಾಡಿ ಇನ್ನೂ ಓಡ್ತಿದೆಯಾ ಅಥವಾ ಯಾರಾದ್ರೂ ಹೊಸಬ್ರು ಇದಕ್ಕೆ ಹೆವಿ ಸರ್ವಿಸಿಂಗ್ ಮಾಡ್ತಿದ್ದಾರಾ? ಇಬ್ಬರೂ ಒಮ್ಮೆಲೇ ತಿರುಗಿ ನೋಡಿದರು. ಅಲ್ಲಿ ನಿಂತಿದ್ದು ರವಿಯ ಹಳೆಯ ಕಾಲದ ಪರಿಚಯಸ್ಥೆ ಪೂಜಾ. ಅವಳ ಮಾತುಗಳಲ್ಲಿ ಪಕ್ಕಾ ಡಬಲ್ ಮೀನಿಂಗ್ ಕಿಚ್ಚಿತ್ತು. ಅವಳು ಪ್ರಿಯಾ ಧರಿಸಿದ್ದ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಅನ್ನು ಮೇಲಿಂದ ಕೆಳಕ್ಕೆ ನೋಡುತ್ತಾ, ಇವರು ಯಾರು ರವಿ? ಹೊಸ ಸಾಫ್ಟ್ವೇರ್ ಅಪ್ಡೇಟ್ ತರ ಕಾಣ್ತಿದ್ದಾರೆ. ಇವರ ಮಷೀನ್ನಲ್ಲಿ ನಿನ್ನ ಹಾರ್ಡ್ ಡ್ರೈವ್ ಹಾಕೋಕೆ ಇಲ್ಲಿಗೆ ಬಂದಿದ್ದೀವಾ? ಅಂತ ನೇರವಾಗಿ ಕೆಣಕಿದಳು. ಪ್ರಿಯಾಗೆ ಅವಳ ಮಾತು ಕೇಳಿ ಮೈಯೆಲ್ಲ ಉರಿಯೋಕೆ ಶುರುವಾಯ್ತು. ಇವರು ನನ್ನ ಅತ್ತೆ ಮಗಳು, ಸ್ವಲ್ಪ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ವಿ, ಅಂತ ರವಿ ತಡಬಡಾಯಿಸುತ್ತಾ ಸುಳ್ಳು ಹೇಳಿದ. ಪೂಜಾ ಜೋರಾಗಿ ನಗುತ್ತಾ, ಅತ್ತೆ ಮಗಳ? ರವಿ, ನಿನ್ನ ಈ ಲೋಡಿಂಗ್ ಅನ್ಲೋಡಿಂಗ್ ಕತೆ ನನಗೆ ಮೊದಲೇ ಗೊತ್ತು. ಈ ಪರ್ಪಲ್ ಸುಂದರಿಗೂ ನಿನ್ನ ಇಂಜಿನ್ ಪವರ್ ಇಷ್ಟ ಆಗಿದೆ ಅನ್ಸುತ್ತೆ, ಅಂದಳು. ಪೂಜಾಳ ಎಂಟ್ರಿ ಪ್ರಿಯಾ ಮತ್ತು ರವಿಯ ಪ್ಲಾನ್ ಅನ್ನು ಪೂರ್ತಿ ಹಾಳು ಮಾಡಿತ್ತು. ಅವಳು ಸುಮ್ಮನೆ ಹೋಗುವವಳಲ್ಲ ಅಂತ ರವಿಗೆ ಗೊತ್ತಿತ್ತು. ನೋಡು ಪೂಜಾ, ನಾವು ಈಗ ಅರ್ಜೆಂಟ್ ಆಗಿ ಹೊರಡಬೇಕು. ಆಮೇಲೆ ಸಿಗೋಣ, ಅಂತ ರವಿ ಕಾರು ಸ್ಟಾರ್ಟ್ ಮಾಡಿದ. ಆದ್ರೆ ಪೂಜಾ ಕಾರಿನ ಬಾಗಿಲು ಹಿಡಿದು, ಇಷ್ಟು ಬೇಗ ಹೇಗೆ ಹೋಗ್ತೀಯಾ? ನನ್ನ ಹತ್ತಿರ ಒಂದು ದೊಡ್ಡ ಮಾಹಿತಿ ಇದೆ. ನಿನ್ನ ಅಣ್ಣ ರಘು ಈಗ ತಾನೇ ಈ ಕಡೆ ಬರ್ತಿರೋದು ಕಂಡೆ. ಅವನು ನಿನ್ನ ಫೋನ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಬರ್ತಿದ್ದಾನೆ ಅನ್ಸುತ್ತೆ, ಅಂತ ಬಾಂಬ್ ಸಿಡಿಸಿದಳು. ಪ್ರಿಯಾಳ ಮುಖದಲ್ಲಿ ಈಗ ಮತ್ತೆ ಭಯದ ಛಾಯೆ ಆವರಿಸಿತು. ಪೂಜಾ ಸುಳ್ಳು ಹೇಳ್ತಿದ್ದಾಳೋ ಅಥವಾ ನಿಜವೋ ಅನ್ನೋದು ತಿಳಿಯುತ್ತಿರಲಿಲ್ಲ. ಒಂದು ಕಡೆ ಅಣ್ಣನ ಭಯ, ಇನ್ನೊಂದು ಕಡೆ ಈ ಪೂಜಾಳ ಕಿರಿಕಿರಿ. ರವಿ, ಮೊದಲು ಇಲ್ಲಿಂದ ಗಾಡಿ ರೈಸ್ ಮಾಡು. ಈ ಪೂಜಾ ನಮ್ಮನ ಸಿಕ್ಕಿಹಾಕಿಸೋಕೆ ಬಂದಿರೋ ವೈರಸ್ ತರ ಕಾಣ್ತಿದ್ದಾಳೆ, ಅಂತ ಪ್ರಿಯಾ ಕೂಗಿದಳು. ರವಿಯು ಗಾಡಿಯನ್ನ ಫುಲ್ ಸ್ಪೀಡ್ನಲ್ಲಿ ಅಲ್ಲಿಂದ ಹೊರತೆಗೆದನು. ಪೂಜಾ ಅಲ್ಲಿ ನಿಂತು ನಗುತ್ತಾ ತನ್ನ ಫೋನ್ನಲ್ಲಿ ಯಾರದ್ದೋ ನಂಬರ್ ಡಯಲ್ ಮಾಡಿದಳು. ಈ ಜೋಡಿ ಈಗ ಹೈವೇಯಲ್ಲಿ ಸಾಗುತ್ತಿದ್ದರು, ರಘುವಿನ ಬೈಕ್ ಇವರನ್ನು ಹಿಂಬಾಲಿಸುತ್ತಿದೆಯೇ? ಪೂಜಾ ಈ ಸೀಕ್ರೆಟ್ ಅಪ್ಡೇಟ್ ಅನ್ನು ರಘುವಿಗೆ ಲೀಕ್ ಮಾಡ್ತಾಳಾ? ಈ ರೋಚಕ ತಿರುವು ಮುಂದಿನ ಭಾಗದಲ್ಲಿ ಇನ್ನೂ ಸುದೀರ್ಘವಾಗಿ ಮುಂದುವರಿಯುತ್ತದೆ.